ಮಹಾರಾಷ್ಟ್ರದ್ದು ಕರ್ನಾಟಕ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅಲ್ಲಿ ಶಾರ್ಟ್ ಇದ್ದು ಅವ್ರಿಗೆ ಜಿಗಿಬೇಕಾದ್ದು ಒಂದು 6 ಮೀಟರ್ 8 ಮೀಟರ್ ಜಿಗಿದ್ರು ಅವರು. ಅಲ್ಲಿ ಅವಕಾಶ ಇತ್ತು. ಅದು ಇಲ್ಲಿ ಆ ಥರ ಅವಕಾಶ ಇಲ್ಲಲ್ಲ. ಸರ್, ಲೋಕಸಭಾ ಚುನಾವಣೆ ಬಳಿಕ ಏನು ಹೆಚ್ಚಿಗೆ ಸ್ಥಾನ ಗೆದ್ರೆ ಅಥವಾ ಕಡಿಮೆ ಸ್ಥಾನ ಗೆದ್ರೆ ರಾಜಕೀಯ ಸ್ಥಿತ್ಯಂತರ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹಿಂದೆ ಯಾವಾಗ ಆಗಿದ್ರೆ ಹಿಂದೆ ಯಾವಾಗ ಕರ್ನಾಟಕ ಹಂಗೆ ಆಗಿದೆಯಾ? ರೂಲಿಂಗ್ ಪಾರ್ಟಿ ಅವ್ರು ಸೋತಾಗ ಹಿಂಗೆ ಯಾವಾಗ ಸನ್ನಿವೇಶ ಆಗಿದ್ದಾರೆ, ರಾಜಕೀಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಡಿಸ್ಟರ್ಬ್ ಆಗಿದೆ, ಯಾವಾಗ ಆಗಿಲ್ಲ. ಇಂದು ಯಾವ ಸರ್ಕಾರ ಇದ್ದಾಗ BJP ಇದ್ದಾಗ ಆಗಿಲ್ಲ, JDS ಇದ್ದಾಗ ಆಗಿಲ್ಲ, ನಮ್ಮ ಸರ್ಕಾರ ಇದ್ದಾಗೂ ಯಾವಾಗ ಆಗಿಲ್ಲ. ಅದು ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ ಇರೋದು. ಹಿಂದೆ ಇದೇ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದೇ ಗೆದ್ದಿವ್ರೆ. ಅವಾಗೇನಾಯ್ತು? ರಾಜೀನಾಮೆ ಕೊಟ್ರ? ನಾವು ಇದ್ದೀವಿ ಜೊತೆಯಲ್ಲಿದ್ದೇ ಒಂದು ಗೆದ್ದೀವಿ. ಹಂಗಾಗಲ್ಲ. ಅಲ್ಲ, ಅವ್ರು ಕೇಳಬೇಕಾಯ್ತು, ಅವರೇ ಕೇಳಿಲ್ಲ. BJP ಅವ್ರು ಕೇಳಿದ್ ನಾವೇನು ಮಾಡಿದ್ರು? ಸುಮ್ಮನೆ ಇದ್ರ ಮತ್ತೆ ಈಗ ಕೇಳ್ತಾರೆ. ಕೊಡ್ಲಿಕ್ಕೆ ಆಗೋಲ್ಲ. ನಮಗೂ ಮ್ಯಾಂಡೇಟ್ ಇರೋದು 5 ವರ್ಷಕ್ಕೆ ವಿಧಾನಸಭೆಗೆ, ಇದು ರಾಷ್ಟ್ರಕ್ಕೆ. ಸೊ ಇದಕ್ಕದಕ್ಕೂ ವ್ಯತ್ಯಾಸ ಇದೆ. ಅದು ಫಲಿತಾಂಶ ಆದ್ಮೇಲೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ? ಇಲ್ಲ, ಅದು CM ಅವ್ರು ಕೇಳಬೇಕು. CM DCM ಕೇಳಿದ್ರೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಗೆಲ್ಸ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ಸಮಸ್ಯೆ ಆಗುತ್ತೆ ಅಂತ ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ ಥರ ಇತ್ತ? ಇಲ್ಲ, ಆ ಥರ ಯಾವ ಟಾಸ್ಕ್ ಇಲ್ಲವೇ ಇಲ್ಲ, ಅದು ಹೇಳಿಲ್ಲ, ಕಂಡೀಷನು ಇಲ್ಲ, ಅಥವಾ ಆ ಥರ ಯಾವುದು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಿಂದ ಬರ್ಬೇಕಾರ್ದ, ಸೆಂಟ್ರಲ್ನಿಂದ ಬರ್ಬೇಕು. ಹಂಗೆ ನೈತಿಕತೆ ಪ್ರಧಾನಮಂತ್ರಿ ಹಿಡಿದು ಗ್ರಾಮ ಪಂಚಾಯತಿವರೆಗೆ ಬಂದಾಗ ಎಲ್ಲರೂ ಕೊಡ್ತಾರೆ. ಯಾರು ಕೊಡ್ಬೇಕಲ್ಲ ಅವರು. ನೈತಿಕತೆ ಬರ್ಬೇಕಾದಾಗ ಅದು ಎಲ್ಲರಿಗೂ ಒಂದೇ ಬರ್ಬೇಕಲ್ಲ. ಈಗ ನಮ್ಗೆ ಅಷ್ಟೇ ಹಾಕೋದು, ಕರ್ನಾಟಕಕ್ಕೆ ಕಾಂಗ್ರೆಸ್ಗೆ ಯಾಕಂತ ಪ್ರಶ್ನೆ ಎಲ್ಲರಿಗೂ ಬಂದಾಗ ಕೊಡ್ತಾರೆ. ನಿಮ್ಮ ಪಕ್ಷ ಕೇಳ್ತದೆ ಸರ್? ಇಲ್ಲ, ಈಗ ಇಂಗ್ಲೆಂಡ್ನಲ್ಲಿ ಯಾವುದೋ ಒಂದೇ ಒಂದು ಲೈನ್ ಬಂದರೆ ರಾಜೀನಾಮೆ ಕೊಡ್ತಾರೆ ಪತ್ರಿಕೆಯಲ್ಲಿ. ಹಂಗೆ ನಮ್ಮಲ್ಲಿ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಹಂಗೆ ಪರಿಸ್ಥಿತಿ ಇರುತ್ತೆ. ಮತ್ತೆ ಅದನ್ನು ನಾವು ಪಾಲನೆ ಮಾಡಲೇಬೇಕಲ್ಲ. ಸರ್, ಇತ್ತೀಚೆಗೆ ರಾಜ್ಯದಲ್ಲಿ ಬೇರೆ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಬೆಳವಣಿಗೆ ಬಗ್ಗೆ ನಿಮಗೆ ಪೆನ್ಡ್ರೈವ್ ಪ್ರಕರಣ ಬಹಳ ಅದು ರಾಷ್ಟ್ರೀಯ ಸಮಸ್ಯೆ ಅಲ್ಲ, ದೇಶದ ಸಮಸ್ಯೆ ಅಲ್ಲ, ಯಾವ ಸಮಾಜ ಸಮಸ್ಯೆ ಅಲ್ಲ. ಅದು ವೈಯಕ್ತಿಕ ಆಗಿದೆ. ಪೊಲೀಸರಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ. ಅದನ್ನೇನು ಅಷ್ಟು ನಾವು ಭಾಳ ದೊಡ್ಡದಾಗಿ ಅದನ್ನೇ ನಾವು ಒಂಥರ ಜೇಮ್ಸ್ ಬಾಂಡ್ ಥರ ಅದನ್ನ ಹಂಗೆ ಹಿಗ್ಸೋದ್ರಲ್ಲಿ ಏನು ಅರ್ಥ ಇಲ್ಲ. ಪೊಲೀಸ್ ತನಿಖೆ ಮಾಡ್ತಾರೆ, ಯಾರು ತಪ್ಪಿಸ್ತಾರೆ ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದನ್ನು ಬಿಟ್ಟು ಅದನ್ನೇ ನಾವು ಇಡೀ ರಾಜ್ಯದ ಮೊದಲೇ ಕುಡಿಲಿಕ್ಕೆ ನೀರು ಸಮಸ್ಯೆ ಇದೆ, ಬರಗಾಲಿದೆ, ಅದ್ರ ಬಗ್ಗೆ ಹೆಚ್ಚು ನಾವು ಫೋಕಸ್ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರು ಮಾಡಿದಾರೆ, ಅವ್ರು ಶಿಕ್ಷೆ ಅನುಭವಿಸ್ತಾರೆ. ನಿಮ್ಮ ಅಧ್ಯಕ್ಷ ಅಥವಾ ನಿಮ್ಮ ಪಕ್ಷದ ನಾಯಕರ ಹೆಸರು ಪದೇ ಪದೇ ಕೇಳಬರ್ತಾರೆ. ಅದು ಸಾಬೀತಾಗಬೇಕಲ್ಲ. ಎಲ್ಲಿ ಸಾಬೀತಾಗಬೇಕಲ್ಲ. ಹಂಗೆ ಆರೋಪ ಮಾಡಿದ್ರೆ ಆಯ್ತಾ? ಓಕೆ, ಆರೋಪ ಆಯಿತು. ಸಾಬೀತು ಯಾರು ಮಾಡೋರು? ಪೊಲೀಸರು ಮಾಡಬೇಕು, SIT ಅವ್ರು ಮಾಡಬೇಕು, ಅಥವಾ ಯಾವುದೋ ಒಂದು ಏಜೆನ್ಸಿ ಮಾಡಬೇಕಲ್ಲ. ಆದ್ಮೇಲೆ ಅದಕ್ಕೆ ಮುಂದಿನ ಪರಿಹಾರ. ಇನ್ನೂ ಆಗದೆ ಆರೋಪ ಈಗ ಪೆನ್ ಡ್ರೈವ್ ಎಲ್ಲ ಇಟ್ಕೊಂಡವ್ರ ಮ್ಯಾಗ ಆರೋಪ ಯಾರು ತಂದು ಕೊಟ್ಟರೆ ಏನು ಮಾಡಿದ್ರಿ? ಸಿಕ್ಕಾಪಟ್ಟೆ ಮಾಡಿದಾರೆ ಅವರು. ಒಂದಲ್ಲ ಮತ್ತು ಅವ್ರ ಪಕ್ಷದವರ BJP ಅವ್ರು ಮಾಡ್ಯಾರಂತೆ. ಆಲ್ರೆಡಿ ನಿನ್ನೆ 2 ಅರೆಸ್ಟ್ ಮಾಡಿದಾರಲ್ಲ. BJP ಕನೆಕ್ಟ್ ಇದ್ದವ್ರನ್ನ 2 ಅರೆಸ್ಟ್ ಮಾಡಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರಲ್ಲ. ಅದು ನೋಡೋಣ ಎಲ್ಲೆಲ್ಲಿ ಸುತ್ತಾಕಿ ಕೊನೆಗೆ ಯಾರಿಗೆ ಬರ್ತೈತೆ ಅಷ್ಟೇ.
ಕೂಡ ಕೇಸ್ನಲ್ಲಿ ಒಂದು ಪಾಠ ಮಾಡಬೇಕು, ಅವ್ರನ್ನು ಕೂಡ ವಿಚಾರಣೆ ಒಳಪಡಿಸಬೇಕು. ಅದೇ SIT ಮಾಡ್ತಿದ್ದಾರಲ್ಲ ಅಂತ ಹೇಳಿಲ್ಲ, ಎಲ್ಲೆಲ್ಲಿ ಇನ್ನೂ ಸುತ್ತಾಕಬೇಕು ಅದು SIT ಅವ್ರು ಮಾಡ್ತಿದ್ದಾರೆ. ಈಗ ನಮ್ಮ ಅಧ್ಯಕ್ಷ ಮ್ಯಾಗ ಆರೋಪ ಮಾಡಿದ ತಕ್ಷಣ ಸಾಬೀತಾಗೋಲ್ಲ, ಯಾರು ಮಾಡಬೇಕಲ್ಲ, ಎಲ್ಲರೂ ಬರ್ಬೇಕು, ಅವ್ರ ಹೆಸರು ಯಾವ್ದ್ರಾಗರು ಎಲ್ಲರ ಕನೆಕ್ಟ್ ಆಗಬೇಕು, ಅವಾಗ ಮುಂದೋದು. ಈಗ ಸುಮ್ಮನೆ ಆರೋಪ ಮಾಡಿದ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಅಂತ ಅಸಾಧ್ಯದ ಮಾತದು.